Good morning, students. Welcome to my channel. So, good morning, students. Let us start today's topic, that is death of a partner, format of deceased partner's capital account and executor's account. So, let us prepare the format of it. So, the format is like this, that is particular amount, particular amount. The first thing you need to record is the capital of a deceased partner or a death partner. Okay, so the first thing you need to write the capital which is contributed by him. So you need to record it on the credit side. So whatever the amount you need to give to him, that should be credited. Okay, so whatever the capital he has brought in to the firm, so we need to give that back after his death. So that is why we are calculating the deceased partner's capital account. ಸೊ ಡಿಸೀಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಯಾಕೆ ಹಾಕ್ತಿದ್ದೇವೆ ಅಂತಂದ್ರೆ ತಿಳ್ಕೊಳ್ಳಿ. ಒಂದು, ಆ ಪಾರ್ಟ್ನರ್ ಸತ್ತಾದ್ಮೇಲೆ ಅಥವಾ ತೀರ್ಕೊಂಡ್ಮೇಲೆ ಸೊ ಅವನಿಗೆ ನಾವು ಆ ಪಾರ್ಟ್ನರಿಗೆ ಏನೇನು ಕೊಡಬೇಕಾಗುತ್ತೆ ಅದನ್ನೆಲ್ಲ ಕೂಡ ಕೊಡಬೇಕಾಗುತ್ತೆ. ಅವ್ನು ಯಾರು ನಾಮಿನಿ ಇರ್ತಾರೆ, ಅವ್ನ ಎಕ್ಸಿಕ್ಯೂಟರ್ ಯಾರು ಇರ್ತಾರೆ, ಅವರಿಗೆ ನಾವು ಆ ಅಮೌಂಟನ್ನು ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ ಡಿಸೀಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಅಥವಾ ಅವ್ರದ್ದು ಎಕ್ಸಿಕ್ಯೂಟರ್ ಅಕೌಂಟನ್ನು ನಾವು ಹಾಕ್ತೇವೆ. ಓಕೆ, ಫಸ್ಟ್ ನಾವು ಕೊಡಬೇಕಾಗಿದ್ದು ಕ್ಯಾಪಿಟಲ್. ಸೊ ಕ್ಯಾಪಿಟಲನ್ನು ಬರೀತೇವೆ. ಸೊ ಕ್ಯಾಪಿಟಲ್ ಎಷ್ಟಿದೆ, ಕ್ಯಾಪಿಟಲನ್ನು ಅವ್ರ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೇವೆ. ನಾವು ಅವ್ರಿಗೆ ಏನು ಕೊಡೋದಿರ್ತೈತಿ, ಆ ಪಾರ್ಟ್ನರಿಗೆ ಏನು ಕೊಡೋದಿರ್ತೈತಿ ಅದೆಲ್ಲ ಅವನ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೇವೆ. ನೆಕ್ಸ್ಟ್ ಬರೋದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾವು ಅವನಿಗೆ ಕೊಡಬೇಕಾಗುತ್ತೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಅವರು ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಕ್ವಶನಲ್ಲಿ. ಸೊ ಆ ಎಷ್ಟು ಪರ್ಸೆಂಟೇಜ್, ಫಾರ್ ಎಕ್ಸಾಂಪಲ್ ಒಂದು ಕ್ಯಾಪಿಟಲ್ 1 ಲಕ್ಷ ಇತ್ತು ಅಂದರೆ ಆ ಕ್ಯಾಪಿಟಲ್ ಮೇಲೆ 10% ಬಡ್ಡಿ ಅಂತಂದ್ರೆ 10,000 ರೂಪಾಯಿ ಬಡ್ಡಿ ಆಯಿತು. ಸೊ ಅದನ್ನು ಎಷ್ಟು ತಿಂಗಳಿಗೆ ಇದಾನೆ ಆ ಫರ್ಮಲ್ಲಿ ಅಷ್ಟು ತಿಂಗಳಿಗೆ ಅಷ್ಟೇ ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕಾಗುತ್ತೆ. ಈಗ ಸಪೋಸ್ ಏನಾಗುತ್ತೆ, ಕೆಲವೊಂದು ಅವನು ಇಡೀ ಫೈನಾನ್ಷಿಯಲ್ ಇರುವುದಿಲ್ಲ ಅಥವಾ ಫೈನಾನ್ಷಿಯಲ್ ಮಿಡಲ್ದಲ್ಲಿ ಅಥವಾ ಯಾವುದರ ಒಂದು ಡೇಟಲ್ಲಿ ಅವನು ಡೆಡ್ ಆಗಿರ್ತಾನೆ. ಸೊ ಡೆತ್ ಆಗಿದ್ದ ಡೇಟ್ ಕೊಟ್ಟಿರ್ತಾರೆ. ಸೊ ಆ ಡೇಟನ್ನು ಕನ್ಸಿಡರ್ ಮಾಡಿಬಿಟ್ಟು ಎಷ್ಟು ತಿಂಗಳಿರುತ್ತೆ ಆ ತಿಂಗಳಿಗೆ ನಾವು ಕನ್ಸಿಡರ್ ಮಾಡಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಹಚ್ಚಬೇಕು. ಸೊ ಅಂದರೆ 1 ಲಕ್ಷ ಇಂಟು 10% ಅಂತ ಅಸ್ಯೂಮ್ ಮಾಡಿಕೊಂಡ್ರೆ 10% ಇಂಟು ಎಷ್ಟು ತಿಂಗಳು, ಫಾರ್ ಎಕ್ಸಾಂಪಲ್ 6 ತಿಂಗಳ ಬದುಕಿದ ಅಂದರೆ 6/12 ಅಥವಾ 3 ಮಂತ್ಸ್ ಬದುಕಿದ ಅಂದರೆ 3/12. ಸೊ ಆ ರೀತಿ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹಚ್ಚಬೇಕು. ನೆಕ್ಸ್ಟ್ ಬರೋದು ದಟ್ ಇಸ್ ರಿಸರ್ವ್ ಫಂಡ್. ಓಕೆ, ಸೊ ರಿಸರ್ವ್ ಫಂಡ್ ಏನು ಮಾಡಬೇಕು ಅಂತಂದರೆ, ಸೊ ರಿಸರ್ವ್ ಫಂಡಲ್ಲಿ ನಾವು ಹೇಳ್ತೀವಿ ಇದು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೆ, ಬ್ಯಾಲೆನ್ಸ್ ಶೀಟಲ್ಲಿ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ರಿಸರ್ವ್ ಫಂಡ್ ಫಾರ್ ಎಕ್ಸಾಂಪಲ್ 5,000 ಅಂತ ಕೊಟ್ಟಿದ್ರೆ ಆ 5,000 ಇಂಟು ಎಷ್ಟು ಅವನ ಅನುಪಾತ ಇದೆ, ಸೊ ಅವನ ರೇಷಿಯೋ ಎಷ್ಟಿದೆ. ಫಾರ್ ಎಕ್ಸಾಂಪಲ್ ಈಗ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ, ABC 3 ಪಾರ್ಟ್ನರ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ABC 3:2:1. ಸೊ ಸಿ ಡೆತ್ ಆಗೈತೆ ಅಂತಂದರೆ ಅವಾಗ ಆ ಸೀಟ್ ರೇಷಿಯೋ ಏನಿತ್ತು 3:2:1 ಅಂತಂದರೆ 1/6 ಆಗ್ತಿತ್ತು. ಸೊ ಆ 1/6 ಆ ಏನು ರಿಸರ್ವ್ ಫಂಡ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಅಮೌಂಟ್ ಕೊಟ್ಟಿರ್ತಾರೆ, ಅದಕ್ಕೆ ಇಂಟು 1/6 ಮಾಡಿಬಿಟ್ರೆ ನಮಗೆ ಆ ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂನ ಔಟ್ರ್ ಕಾಲಮಿಗೆ ಹಚ್ಚಬೇಕಾಗುತ್ತೆ. ಸೊ ಸಿಮಿಲರ್ಲಿ ಏನು ಮಾಡೋದು, ಗುಡ್ ವಿಲ್ ಫರ್ಮದ್ ಕೊಟ್ಟಿರ್ತಾರೆ. ಓಕೆ, ಫರ್ಮದ್ ಗುಡ್ ವಿಲ್ ಅನ್ನು ಕೊಟ್ಟಿದ್ರೆ ಫಾರ್ ಎಕ್ಸಾಂಪಲ್ ಫರ್ಮದ್ ಗುಡ್ ವಿಲ್ 1 ಲಕ್ಷ ಇದೆ ಅಂತಂದರೆ ಅದ್ರೊಳಗೆ ಅವನದು ಅನುಪಾತ ಎಷ್ಟು, ಅವನದು ರೇಷಿಯೋ ಎಷ್ಟು, ಅವನದು ಅನುಪಾತ. ಫಾರ್ ಎಕ್ಸಾಂಪಲ್ ನಾ ಈಗ ಒಂದು ಇಲಿಸ್ಟ್ರೇಷನ್ ನೋಡಿದ್ವಿ, 3:2:1 ಅಂತ ತಗೊಂಡಿದ್ದೀವಿ. ಸಿ ಡೆತ್ ಆಗಿದೆ, ಸಿ ಕ್ಯಾಪಿಟಲ್ ಅಕೌಂಟ್ ಹಾಕ್ತಾ ಇದ್ದೇವೆ ನಾವು. ಸೊ ಸಿಗೆ ಎಷ್ಟು ಹೋಗುತ್ತೆ 1/6 ಅಂದರೆ ಗುಡ್ ವಿಲ್ 1 ಲಕ್ಷ ಇತ್ತು ಅಂತ ಆ 1 ಲಕ್ಷ ಇಂಟು 1/6 ಮಾಡಿ ನಾವು ಅದನ್ನು ವ್ಯಾಲ್ಯೂನ ಹಚ್ತೇವೆ. ನೆಕ್ಸ್ಟ್ ಬರೋದು ಪ್ರಾಫಿಟ್ ಆ್ಯಂಡ್ ಲಾಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅವನಿಗೆ ಏನಾದರೂ ಪ್ರಾಫಿಟ್ ಇತ್ತು ಅಂದರೆ ಆ ಪ್ರಾಫಿಟ್ಟು ಅವನ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು. ಟೋಟಲ್ ಪ್ರಾಫಿಟ್ ಕೊಟ್ಟಿದೆ ಅಂದರೆ ಅವನದು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಹಚ್ಚಬೇಕು, ಅಥವಾ ಅವರು ಡೈರೆಕ್ಟಾಗಿ ಕೊಟ್ಟಿದ್ರೆ ಅದನ್ನು ಡೈರೆಕ್ಟಾಗಿ ಹಚ್ಚಬೇಕು. ನೆಕ್ಸ್ಟು ಬಂದ್ಬಿಟ್ಟು ಸ್ಯಾಲರಿ. ಸೊ ಸ್ಯಾಲರಿ ಒಂದು ಹೆಂಗಿರುತ್ತೆ ಅಂದರೆ ಸ್ಯಾಲ್ರಿ ಮಂತ್ಲಿ ಇರುತ್ತೆ. ಅವ್ನು ಒಂದು ವೇಳೆ ಮೆನ್ಷನ್ ಮಾಡಿದರೆ ಅದನ್ನು ಕೊಡಲೇಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಅವ್ನು ಮಂತ್ಲಿ ಸ್ಯಾಲ್ರಿ 5,000 ಇದೆ ಅಂತಂದರೆ ಆ 5,000 ಇಂಟು 1 ವರ್ಷಕ್ಕೆ ಕೊಡೋದಿಲ್ಲ,
ಅದನ್ನ ನಾವೇನ್ ಮಾಡ್ತೀನಿ, ಅವ್ನು ಎಷ್ಟು ತಿಂಗಳು ಬದುಕಿದಾನೆ ಅಷ್ಟು ತಿಂಗಳಿಗೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಅವ 3 ತಿಂಗಳು ಬದುಕಿದ ಅಂದ್ರೆ 5,000 ಮಂತ್ಲಿ ಸ್ಯಾಲ್ರಿ ಇದೆ ಅಂತ, ಅವನ ಸ್ಯಾಲ್ರಿ ಎಷ್ಟಾಗುತ್ತೆ? 15,000 ಆಗುತ್ತೆ. ಸೊ 15,000ನ ನಾವು ಅಳಿಸ್ತೇವೆ. ಸಿಮಿಲರ್ಲಿ ಕಮಿಷನ್ ಇದು ಕೂಡ, ಕಮಿಷನ್ 1 ವರ್ಷದ ಇರುತ್ತೆ ಅಥವಾ ಆ ಪೀರಿಯಡ್ ಮಾತ್ರ, ಆ ಡೆತ್ ಡೇಟ್ ಆಗೋ ಮಟ್ಟ ಅವ್ನ ಕಮಿಷನ್ ಇರುತ್ತೆ. ಆ ಕಮಿಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿಯೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ಆ ವ್ಯಾಲ್ಯೂನ ಹಚ್ತೇವೆ. ಸಿಮಿಲರ್ಲಿ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್, ಪ್ರಾಫಿಟ್ ಇತ್ತಂದ್ರೆ ಒಂದ್ ವೇಳೆ ಲಾಸ್ಟ್ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಮೇಲೆ ಏನಾದರೂ ಕ್ಯಾಲ್ಕುಲೇಟ್ ಮಾಡಿ, ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ರೆ, ಡೀಟೇಲ್ಸ್ ಅಲ್ಲಿ ಕೊಟ್ರೆ, ಸೊ ಅವಾಗ ನಾವೇನ್ ಮಾಡ್ಬೇಕು, ಪ್ರೀವಿಯಸ್ ಇಯರ್ ಪ್ರಾಫಿಟ್ ಅನ್ನ ತಗೊಂಡು, ಸೊ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಏನಿರುತ್ತೆ ಅದನ್ನ ತಗೊಂಡು, ಆ ವ್ಯಾಲ್ಯೂ ತಗೊಂಡು, ಆ ಅಮೌಂಟ್ ತಗೊಂಡು, ಅದಕ್ಕೆ ನಾವು ಎಷ್ಟು ಅನುಪಾತ, ಅವನ ಅನುಪಾತ ಎಷ್ಟಿದೆ ಅದನ್ನ ಗುಣಿಸಿ, ಮತ್ತೆ ಅದ್ರ ಜೊತೆ ಇನ್ನೊಂದು ಏನ್ ಗುಣಿಸ್ಬೇಕು ಅಂದ್ರೆ, ಎಷ್ಟು ತಿಂಗಳ ಮಟ್ಟ ಬದುಕಿರ್ತಾನೆ ಅದನ್ನ ಗುಣಿಸ್ಬಿಟ್ರೆ ನಮಗೆ ಆ ಅಮೌಂಟ್ ಬರುತ್ತೆ. ಆ ಅಮೌಂಟ್ನ ನಾವು ಕ್ರೆಡಿಟ್ ಸೈಡ್ ಹಾಕ್ತೇವೆ. ಸಿಮಿಲರ್ ಇದ್ದಾಗ ನಾವು ಏನ್ ಮಾಡ್ತೀವಿ, ಜಾಯಿಂಟ್ ಲೈಫ್ ಪಾಲಿಸಿ, ನಾ ಹೇಳಿದೆ 3 ಮಂದಿ ಕೂಡ ಒಂದು ಪಾಲಿಸಿ ಮಾಡಿಸಿರ್ತಾರೆ, ಅದಕ್ಕೆ ಪ್ರೀಮಿಯಂ ಅನ್ನ ತುಂಬಿರ್ತಾರೆ. ಸೊ ಆ ಪ್ರೀಮಿಯಂ ತುಂಬಿದ್ರೆ ಅಮೌಂಟ್ ರಿಟರ್ನ್ ಬಂದಿರುತ್ತೆ. ಆ ರಿಟರ್ನ್ ಜಾಯಿಂಟ್ ಲೈಫ್ ಪಾಲಿಸಿ ಅಮೌಂಟ್ ಕೂಡ ನಾವು ಅವನು ಸತ್ತ ಮೇಲೆ ಅವನ ಪಾಲಿನ ಜಾಯಿಂಟ್ ಲೈಫ್ ಪಾಲಿಸಿನ ಅವನಿಗೆ ಕೊಡಬೇಕಾಗುತ್ತೆ. ಅದನ್ನು ಕೂಡ ನಾವು ಅವನಿಗೆ ಕ್ರೆಡಿಟ್ ಮಾಡ್ತೇವೆ. ಪಾರ್ಟ್ನರ್ಗೆ ಏನೇನು ಕೊಡೋದಿರುತ್ತೆ ಅವನ್ನೆಲ್ಲ ಅವ್ರಿಗೆ ಕ್ರೆಡಿಟ್ ಮಾಡಬೇಕು. ಪಾರ್ಟ್ನರ್ ಏನೇನು ರೊಕ್ಕ ತಕೊಂಡಿರ್ತಾನೆ ಅವ್ನಿಗೆ ಏನೇನು ಚಾರ್ಜ್ ಮಾಡೋದಿರುತ್ತೆ, ಮತ್ತೆ ಅವನಲ್ಲಿ ಏನಾದ್ರು ಲಾಸ್ ಇತ್ತಂದ್ರೆ, ಅವನದು ಫರ್ಮ್ ಅಥವಾ ಲಾಸ್ ಇತ್ತಂದ್ರೆ ಆ ಲಾಸಸ್ ಅನ್ನು ಕೂಡ ಅವನಿಗೆ ಹಂಚ್ಬೇಕಾಗುತ್ತೆ. ಓಕೆ, ಸೊ ಈಗ ಲಾಸಸ್ ಏನೇನು, ಹಾಗಾದ್ರೆ ಡೆಬಿಟ್ ಐಟಮ್ಸ್ ಯಾವ್ಯಾವು ಅಂತ ನೋಡೋದಾದ್ರೆ, ಡ್ರಾಯಿಂಗ್ಸ್. ಸೊ ಪಾರ್ಟ್ನರ್ ರೊಕ್ಕ ತಕೊಂಡಿರ್ತಾನೆ, ಆ ರೊಕ್ಕ ತಕೊಂಡಿದ್ದನ್ನು ಕೂಡ ಅವನ ಅಕೌಂಟಿಗೆ ಡೆಬಿಟ್ ಮಾಡಬೇಕು. ಸೊ ಅವ್ನು ರೊಕ್ಕ ತಕೊಂಡ್ರೆ ಅವನ ಅಕೌಂಟಲ್ಲಿ ಹೋಗೋದು ಅಮೌಂಟ್ ಎಲ್ಲ ಡೆಬಿಟ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಅವ್ನು ರೊಕ್ಕ ತಕೊಂಡಿದ್ರ ಮೇಲೆ ನಾವು ಬಡ್ಡಿಯನ್ನ ಚಾರ್ಜ್ ಮಾಡ್ತೇವೆ. ಆ ಬಡ್ಡಿಯನ್ನ ಚಾರ್ಜ್ ಮಾಡಿದ್ದು ಅವನ ಅಕೌಂಟಲ್ಲಿ ಡಿಡಕ್ಟ್ ಆಗಬೇಕು. ಸೊ ಹಾಗಾಗಿ ಅವನ ಅಕೌಂಟಿಗೆ ಡೆಬಿಟ್ ಆಗುತ್ತೆ. ಸಿಮಿಲರ್ ವೇದಾಗ ಲಾಸಸ್ ಕೂಡ, ಲಾಸಸ್ ಫರ್ಮ್ ಅಲ್ಲಿ ಏನಾದ್ರು ಕೊಟ್ಟಿದ್ರೆ ಆ ಲಾಸಸ್ ಕೂಡ ಅವನ ಅಕೌಂಟಿಗೆ ಡೆಬಿಟ್ ಆಗಬೇಕು. ಅಂಡ್ ನೆಕ್ಸ್ಟ್ ಒನ್, ದಟ್ ಇಸ್ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್, ಶೇರ್ ಇನ್ ಲಾಸಸ್. ನಾವು ಇಲ್ಲಿ ನೋಡಿದ್ವಿ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್, ದಟ್ ಇಸ್ ಶೇರ್ ಇನ್ ಪ್ರಾಫಿಟ್. ಇಲ್ಲಿ ಪ್ರಾಫಿಟ್ ನೋಡಿದ್ವಿ, ಒಂದ್ ವೇಳೆ ಲಾಸಸ್ ಇದ್ರೆ ಆ ಲಾಸಸ್ ಅನ್ನ ಕೂಡ ಅವನಿಗೆ ಹಂಚ್ಬೇಕಾಗುತ್ತೆ, ಅವನ ಅಕೌಂಟಿಗೆ ಡೆಬಿಟ್ ಮಾಡಬೇಕಾಗುತ್ತೆ, ಅವನ ಅಕೌಂಟ್ ಅಲ್ಲಿ ಅದು ಡಿಡಕ್ಟ್ ಆಗಬೇಕಾಗುತ್ತೆ. ಓಕೆ, ಸೊ ಇಷ್ಟೆಲ್ಲ ಆದ್ಮೇಲೆ, ಎಲ್ಲ ರೆಕಾರ್ಡಿಂಗ್ ಆದ್ಮೇಲೆ ನಾವೇನ್ ಮಾಡಬೇಕು, ಒಂದು ಟೋಟಲ್ ಮಾಡ್ಕೋಬೇಕು. ಆ ಹೈಯೆಸ್ಟ್ ಟೋಟಲ್ ಅನ್ನ ಎರಡೂ ಕಡೆ ನಾವು ವ್ಯಾಲ್ಯೂಸ್ ಅನ್ನ ಹಚ್ಕೋಬೇಕು. ಫಾರ್ ಎಕ್ಸಾಂಪಲ್, ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬಂದಿದೆ ಅಂದ್ರೆ ಆ ಟೋಟಲ್ ನ ಡೆಬಿಟ್ ಸೈಡು ಹಚ್ಕೋಬೇಕು. ಆ ಡೆಬಿಟ್ ಸೈಡ್ ಹಚ್ಕೊಂಡು ಅದೇ ಟೋಟಲ್ ನ ಡೆಬಿಟ್ ಸೈಡು ಹಚ್ಕೊಂಡು ಆ ಟೋಟಲ್ ಒಳಗ ಡೆಬಿಟ್ ಸೈಡ್ ಐಟಮ್ಸ್ ಏನೇನು ಇರ್ತಾವ ಅವನ್ನೆಲ್ಲ ಡಿಡಕ್ಟ್ ಮಾಡಿಬಿಟ್ರೆ ನಿಮ್ಗೆ ಡಿಫ್ರೆನ್ಸ್ ಬರುತ್ತೆ. ಆ ಡಿಫ್ರೆನ್ಸ್ಗೆ ನಾವು ಏನಂತೀವಿ, ಐದರ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಬರೀತೀವಿ ಅಥವಾ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀತೀವಿ, ಡಿಪೆಂಡೆಂಟ್ ಅಪಾನ್ ವಾಟ್ ವಿ ಹ್ಯಾವ್ ಟೋಲ್ಡ್ ಯು ಟು ಪ್ರಿಪೇರ್. ಸೊ ಅವರು ಡಿಸೀಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಂತಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಂತ ಹೇಳಿದ್ರೆ ಅವಾಗ ನೀವಿಲ್ಲಿ ಏನ್ ಬರೀತೀರಿ, ಬ್ಯಾಲೆನ್ಸ್ ಪ್ರೊಟಾನ್ ಅಂತ ಬರೀತೀರಿ. ಓಕೆ, ಕ್ಯಾಪಿಟಲ್ ಅಂತ ಬರೆಯೋದಿಲ್ಲ, ಬ್ಯಾಲೆನ್ಸ್ ಪ್ರೊಟಾನ್ ಅಂತ ಬರೀತೀರಿ. ಇಲ್ಲೇ ಏನಂತ ಬರೀತೀರಿ, ಇಲ್ಲೇ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಬರೀತೀರಿ. ಓಕೆ, ಅವರು ಕ್ಯಾಪಿಟಲ್ ಅಕೌಂಟ್ ಅನ್ನ ಹೆಡ್ಡಿಂಗ್ ಅಲ್ಲಿ ನಿಮ್ಗೆ ಮೆನ್ಷನ್ ಮಾಡಿದ್ರೆ ಕ್ಯಾಪಿಟಲ್ ಅಕೌಂಟ್ ಕಂಡು ಹಿಡೀರಿ ಅಂತಂದ್ರೆ ಅವಾಗ ಇಲ್ಲಿ ಬ್ಯಾಲೆನ್ಸ್ ಪ್ರೊಟಾನ್ ಬರೀಬೇಕು, ಇಲ್ಲೇ ಎಕ್ಸಿಕ್ಯೂಟರ್ಸ್ ಅಂತ ಬರೀಬೇಕು. ಒಂದ್ ವೇಳೆ ಅವರು ಪಾರ್ಟ್ನರ್ ಇಂದ ಎಕ್ಸಿಕ್ಯೂಟರ್ ಅಕೌಂಟ್ ಪ್ರಿಪೇರ್ ಮಾಡಂತ ಅಂದ್ರೆ ಹೆಡ್ಡಿಂಗ್ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಹಾಕಬೇಕು, ಇಲ್ಲೇ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕಬೇಕು. ಬ್ಯಾಲೆನ್ಸ್ ಪ್ರೊಟಾನ್ ಬದಲಿ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕಿ ಅಮೌಂಟ್ ಅನ್ನ ಬರೀಬೇಕು. ಓಕೆ, ಅದಾದ್ಮೇಲೆ ಇಲ್ಲೇ ಡೆಡ್ ಎಂಡಿಗೆ ನಾವು ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆದು ಆ ಡಿಫರೆನ್ಸ್ ಅಮೌಂಟ್ ಅನ್ನ ಇಲ್ಲಿ ಹಚ್ಚಬೇಕು. ಓಕೆ, ಸ್ವಲ್ಪ ಅದು ಡಿಫರೆನ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆ, ಸೊ ಪ್ರಾಬ್ಲಮ್ ನೋಡ್ಕೊಂಬರೋಣ. ಓಕೆ, ಸೊ ಪ್ರಾಬ್ಲಮ್ ನೋಡ್ಕೊಂಬರೋಣ. Arun and Tarun are partners sharing profits and losses equally. Their balance sheet as on 31st March 2019 was follows.
ಸೊ ದೇ ಹ್ಯಾವ್ ಗಿವನ್ ದ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಮತ್ತೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾರು ಸತ್ತಿದ್ದಾರೆ ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ಯಾರು ಸತ್ತಿದ್ದಾರೆ ನೋಡಿ, ದಟ್ ಇಸ್ ಅರುಣ್ ಡೈಡ್ ಆನ್ 1/8/2019. ಸೊ 1/8/2019 ಅಂದ್ರೆ 1st August. So 1st August he has died. That person is, the partner is Arun. Okay, so and they have given you certain details ಕೊಟ್ಟಿದ್ದಾರೆ, ಏನೇನು ಕೊಡಬೇಕಂತ ಡೀಟೇಲ್ಸ್ ಕೊಟ್ಟಿದ್ದಾರೆ. ಲಾಸ್ಟಿಗೆ ಏನು ಕೊಟ್ಟಿದ್ದಾರೆ, ಪ್ರಿಪೇರ್ ಅರುಣ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರಿಪೇರ್ ಅರುಣ್ ಕ್ಯಾಪಿಟಲ್ ಅಕೌಂಟ್ ಅನ್ನ ನಾವು ಹಾಕ್ಬೇಕು. ಸೊ ಹಾಗಾಗಿ ಇಲ್ಲಿ ಫಾರ್ಮ್ಯಾಟ್ ಹಾಕೋತೀನಿ, ದಟ್ ಇಸ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಅರುಣ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಸೊ ಅರುಣ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕಿದ್ವಿ. ಓಕೆ, ಸೊ ಡೆಬಿಟ್ ಕಾಲಮ್ ಅಂಡ್ ಕ್ರೆಡಿಟ್ ಕಾಲಮ್. ಸೊ ಫಸ್ಟ್ ಏನಿದೆ ನೋಡ್ಕೊಳ್ಬೇಕು. ಓಕೆ, ಸೊ ಫಸ್ಟ್ ಫಾರ್ಮ್ಯಾಟ್ ಅಲ್ಲಿ ಏನಿದೆ, ಸೊ ದ ಕ್ಯಾಪಿಟಲ್. ಸೊ ಆಪ್ಷನ್ ನೋಡ್ಕೊಂತ ಬರೀ, ಆಪ್ಷನ್ ಎ. ಸೊ ದಟ್ ಇಸ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಏನಿದೆ, ಸೊ ಕ್ಯಾಪಿಟಲ್ ಅನ್ನ ನಾವು ಬರಿಬೇಕಾಗುತ್ತೆ. ಸೊ ಇಲ್ಲಿ ಹೆಡ್ಡಿಂಗ್ ನೋಡ್ರಿ, ಅರುಣ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೀವಿ, ಅಥವಾ ಅರುಣ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದ್ರು ನಡೆಯುತ್ತೆ. ಓಕೆ, ಸೊ ವಿ ಹ್ಯಾವ್ ಅರುಣ್ ಇಸ್ ಆಲ್ರೆಡಿ ಅ ಪಾರ್ಟ್ನರ್, ಸೊ ಅರುಣ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀವಿ. ಸೊ ದಟ್ ಇಸ್ ಇನಫ್. ಸೊ ಅರುಣ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಸೊ ಅರುಣ್ ಕ್ಯಾಪಿಟಲ್ ಅಕೌಂಟ್ ಫಸ್ಟ್ ಅವನ್ ಕ್ಯಾಪಿಟಲ್ ಬರಬೇಕು. By balance brought down. So that is, ಎಷ್ಟು ಕ್ಯಾಪಿಟಲ್ ಇದೆ ಒಂದು ನೋಡಿ ಅರುಣಿಂದು, ದಟ್ ಇಸ್ 25,000. ಸೊ 25,000 ವ್ಯಾಲ್ಯೂನ ಹಚ್ಚಿ 25,000. ಓಕೆ, ಸೊ ಸಿಮಿಲರ್ಲಿ ಏನ್ ಮಾಡಬೇಕು, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ದಟ್ ಇಸ್ ಶೇರ್ ಆಫ್ ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವ್ ಇದೆ, ಸೊ ಜನರಲ್ ರಿಸರ್ವ್ ಅನ್ನ ಕೂಡ ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ದಟ್ ಇಸ್ ಬೈ ಜನರಲ್ ರಿಸರ್ವ್. ಓಕೆ, ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವ್ ಎಷ್ಟಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಜನರಲ್ ರಿಸರ್ವ್ ಅಮೌಂಟ್ ಎಷ್ಟಿದೆ ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ 6,000 ಇದೆ. ಸೊ ಆ 6,000 ಅನ್ನ ನಾನು ರೆಕಾರ್ಡ್ ಮಾಡ್ತೀನಿಲ್ಲ. 6,000 ಇಂಟು ಅವನ ಶೇರ್ ಎಷ್ಟಿದೆ. ಸೊ ಇಲ್ಲಿ ನೋಡಿ, ಅರುಣ್ ಮತ್ತೆ ವರುಣ್ ಮತ್ತೆ ತರುಣ್. ಸೊ ಅವ್ರಿಬ್ಬರದು 3 ಮಂದಿದು ಕೂಡ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ, ಈಕ್ವಲಿ ಇದೆ. ಈಕ್ವಲಿ ಅಂದ್ರೆ 1:1:1. ಸೊ ದಟ್ ಇಸ್ 1/3, 1/3 and 1/3. ಸೊ ನಮಗೆ ಯಾರು ಬೇಕಾಗಿದೆ, ಅರುಣ್ ಬೇಕಾಗಿದೆ. ಸೊ ಅರುಣ್ ಶೇರು 1/3. ಸೊ ದಟ್ ಇಸ್ 1/3. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ನೋಡಿ. ಸೊ ದಟ್ ಇಸ್ 6,000 into 1/3. That is, the answer will be 2,000. So ಆ 2,000 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರೆ, ದಟ್ ಇಸ್ 2,000 ಹಚ್ಚಿ. ಸೊ 2,000 ವ್ಯಾಲ್ಯೂನ ಹಚ್ಚಿದೆ. ಓಕೆ, ಸೊ ಸಿಮಿಲರ್ಲಿ ಏನ್ ಮಾಡಬೇಕು, ನೆಕ್ಸ್ಟ್ ಐಟಮ್ ನೋಡ್ರಿ, ಇದನ್ನ ಬ್ರಾಕೆಟ್ ಅಲ್ಲಿ ಇಡಿ. ಆದಷ್ಟು ನಿಮ್ಮ ಕ್ಯಾಲ್ಕುಲೇಷನ್ಸ್ ಗಳನ್ನ ಬ್ರಾಕೆಟ್ ಅಲ್ಲಿ ಇಡಿ. ಓಕೆ, ಸೊ ನೆಕ್ಸ್ಟ್ ಐಟಮ್ ಏನಿದೆ ನೋಡಿ, ದಟ್ ಇಸ್ ಶೇರ್ ಆಫ್ ಕಮಿಷನ್. ಆನ್ಯುವಲ್ ಕಮಿಷನ್ ಇಸ್ 7,200. ಕಮಿಷನ್ ಇದೆ. ಸೊ ಕಮಿಷನ್ ಕೂಡ ಪಾರ್ಟ್ನರ್ಗೆ ಹಂಚಬೇಕಾಗಿದ್ದು, ಸೊ ಅವನಿಗೆ ಹೋಗ್ಬೇಕಾಗಿತ್ತು. ಸೊ ಹಾಗಾಗಿ ಅವನ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೇವೆ ಬೈ ಕಮಿಷನ್. ಸೊ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಎಷ್ಟಿದೆ, ಆನ್ಯುವಲ್ ಕಮಿಷನ್ ಎಷ್ಟಿದೆ, 7,200 ಇದೆ. ಅದರೊಳಗೆ 7,200 ಇಂಟು ಸೊ ಅವನದು ಎಷ್ಟು ತಿಂಗಳು ಬದುಕಿದಾನೆ ನೋಡ್ಕೊಳ್ಳಿ. ಇಲ್ಲಿ ಮಂತ್ ಕ್ಯಾಲ್ಕುಲೇಷನ್ ಮಾಡಬೇಕು, ಯಾಕಂದ್ರೆ ಕಮಿಷನ್ ಮತ್ತು ಸ್ಯಾಲ್ರಿಗೆ ಮಂತ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಹೇಳಿದ್ದೆ. ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಅವನ ಡೆತ್ ಡೇಟ್ ಆಗಿದ್ದು ನೋಡ್ಕೊಳ್ಳಿ, ಎಷ್ಟಿದೆ, 1/8 ಇದೆ. ಸೊ ದಟ್ ಇಸ್ August 1st ಇದೆ. ಸೊ ದಟ್ ಮೀನ್ಸ್ ನಾವು ಆಗಸ್ಟ್ ತಿಂಗಳನ್ನ ಕನ್ಸಿಡರ್ ಮಾಡೋದಿಲ್ಲ, ಅದರ ಹಿಂದಿನ ತಿಂಗಳನ್ನ ಕನ್ಸಿಡರ್ ಮಾಡ್ತೇವೆ. ಸೊ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುವುದು ಏಪ್ರಿಲ್ ಅಂತ. ಸೊ ಏಪ್ರಿಲ್, ಮೇ, ಜೂನ್, ಜುಲೈ. ಸೊ ಜುಲೈ ಮಟ್ಟ ಹಿಡಿತದೆ, ಬಿಕಾಸ್ ಆಗಸ್ಟ್ ಇಡಕ್ಕಾಗುದಿಲ್ಲ. ಆಗಸ್ಟ್ 1st ಇದೆ. ಆಗಸ್ಟ್ 30 ಇತ್ತಂದ್ರೆ ಆಗಸ್ಟಿನ ಕನ್ಸಿಡರ್ ಮಾಡ್ತಿದ್ವಿ. ಸೊ ದಟ್ ಮೀನ್ಸ್ ಓನ್ಲಿ 4 months ಫ್ರಮ್ ಏಪ್ರಿಲ್ ಟು ಜುಲೈ. ಸೊ ದಟ್ ಇಸ್ 4 months. 4 divided by 12.
So out of 12 months, only 4 months commission should be given. So calculate ಮಾಡ್ಕೊಳ್ಳಿ. So ಅದೆಷ್ಟು ಬರುತ್ತೆ ನೋಡಿ. So that is 7,200 into 4 divided by 12. So the answer is 2,400. So 2,400 record ಮಾಡಿ. Okay, so 2,400 ಅದನ್ನ ರೆಕಾರ್ಡ್ ಮಾಡಾಯ್ತು. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನಿದೆ, ಶೇರ್ ಆಫ್ ಗುಡ್ವಿಲ್, ದಟ್ ಇಸ್ ಗುಡ್ವಿಲ್ ಆಫ್ ದ ಫರ್ಮ್ is 80,000. ಸೊ ಗುಡ್ವಿಲ್ ಆಫ್ ದ ಫರ್ಮ್ 18,000 ಇದೆ. ಸೊ ಬೈ ಗುಡ್ವಿಲ್ ಅಂತ ಬರೀರಿ. ಬೈ ಗುಡ್ವಿಲ್. ಸೊ ಗುಡ್ವಿಲ್ ಎಷ್ಟಿದೆ? ಸೊ ಗುಡ್ವಿಲ್ ನೋಡಿ 18,000 ಫರ್ಮದ್ ಇದೆ. ಅದ್ರೊಳಗೆ ಯಾರು ಕ್ಯಾಲ್ಕುಲೇಟ್ ಮಾಡಬೇಕು? ಅರುಣಂದ ಶೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅರುಣಂದ ಕ್ಯಾಲ್ಕುಲೇಷನ್ ಮಾಡ್ರಿ. ದಟ್ ಇಸ್, so goodwill amount is, total amount is 18,000 into ಎಷ್ಟು ಮಂತ್ಸು, ಸಾರಿ ಎಷ್ಟು ಅವನದು ರೇಷಿಯೋ ಎಷ್ಟು? ಸೊ ಅವ್ನ ರೇಷಿಯೋ ಎಷ್ಟಿದೆ? 1/3. ಸೊ 1/3 ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡಿ. ದಟ್ ಇಸ್, ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಅದು 6,000 ಬರುತ್ತೆ. ಆ 6,000 ವ್ಯಾಲ್ಯೂನ ಹಚ್ಕೊಳ್ಳಿ. 6,000. ಸಿಮಿಲರ್ಲಿ ಏನ್ ಮಾಡಬೇಕು? ನೆಕ್ಸ್ಟ್ ಒನ್ ನೋಡ್ರಿ. ದ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್, ಹೀಸ್ ಶೇರ್ ಇಸ್ 12,000. ಸೊ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಅವ್ನ ಶೇರ್ ಅಂತ ಡೈರೆಕ್ಟ್ ಕೊಟ್ಬಿಟ್ಟಾರ. ಅಪ್ ಟು ದ ಡೇಟ್ ಆಫ್ ಡೆತ್ ಅವ್ನ ಪ್ರಾಫಿಟ್ ಇದೆ ಅಂತೇಳಿ. ಸೊ ಆ ಪ್ರಾಫಿಟ್ ಅನ್ನ ಎಷ್ಟಿದೆ ಅದನ್ನ ಬರ್ಕೊಳ್ಳಿ. ಓಕೆ, ದಟ್ ಇಸ್ ಬೈ P&L ಅಕೌಂಟ್, ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, profit and loss, suspense account, profit and loss, suspense account. Okay, profit and loss, suspense account. So ಎಷ್ಟು ಅಮೌಂಟ್ ಇದೆ? ಸೊ ಅಮೌಂಟ್ ನೋಡ್ಕೊಳ್ಳಿ ಎಷ್ಟಿದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಬಾರ್ದು ನಾವು, ಯಾಕಂದ್ರೆ ಅವ್ರು ಕೊಟ್ಟಿದ್ದಾರೆ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಇಸ್ ಶೇರ್ ಇಸ್ 12,000 ಅಂತ ಡೈರೆಕ್ಟ್ ಕೊಟ್ಟಿದ್ದಾರೆ. ಸೊ 12,000 ಡೈರೆಕ್ಟ್ ಅಮೌಂಟನ್ನ ಹಚ್ಕೊಳ್ಳಿ. ಓಕೆ, ಸೊ ಇಷ್ಟಾದ್ಮೇಲೆ ನಾವು ಅದನ್ನ ಟೋಟಲ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲ ಐಟಮ್ಸ್ಗಳು ನಮ್ಗೆ ಏನು ಬರಬೇಕಾಗಿತ್ತು, ಎಲ್ಲ ಐಟಮ್ಸ್ಗಳನ್ನ ನಾವು ರೆಕಾರ್ಡ್ ಮಾಡಾಯ್ತು. ಓಕೆ, ಸೊ ಹಾಗಾದ್ರೆ ಅದನ್ನ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಎಷ್ಟು ಬರ್ತಾ ಇದೆ ನೋಡ್ಕೊಳ್ಳಿ. ಓಕೆ, 25,000 ಪ್ಲಸ್ 2,000 ಪ್ಲಸ್ 2,400 plus 6,000 plus 12,000. ಸೊ ಎಷ್ಟಾಗುತ್ತೆ ಟೋಟಲು? ದಟ್ ಇಸ್ 47,400. 47,400 ರುಪೀಸ್ ವ್ಯಾಲ್ಯೂ ಬರುತ್ತೆ. ಆ 47,400 ವ್ಯಾಲ್ಯೂನ ಎರಡೂ ಕಡೆ ಹಚ್ಕೊಳ್ಳಿ. 47,400. ಸೊ ಇಲ್ಲೇ ಏನಂತ ಬರೀಬೇಕು? ಇಲ್ಲಿ ಯಾವ ಐಟಮ್ಸ್ ಇಲ್ಲ, ಡ್ರಾಯಿಂಗ್ಸ್ ಇಲ್ಲ, ಎನಿ ಡ್ರಾಯಿಂಗ್ಸ್ ಇಲ್ಲ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಲ್ಲ, ಲಾಸಸ್ ಇಲ್ಲ. ಸೊ ಅವನ್ನ ಏನೂ ಇಲ್ಲ ಅಂತಂದ್ರೆ ಇಲ್ಲಿ ಆಸ್ ಇಟ್ ಇಸ್ ನಾವು ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಬರೆದ್ರೆ ಇಲ್ಲಿ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ವಿ, ಅವನಿಗೆ ಎಷ್ಟು ಹೋಗ್ಬೇಕು, ಆ ಪಾರ್ಟ್ನರ್ ಎಕ್ಸಿಕ್ಯೂಟಿವ್ಗೆ ಎಷ್ಟು ಹೋಗ್ಬೇಕು ಅಂದ್ರೆ ಟು ಅರುಣ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್, ಅರುಣ್ ಎಕ್ಸಿಕ್ಯೂಟರ್ ಅಕೌಂಟ್. ಸೊ ಎಷ್ಟು ಬರುತ್ತೆ? ಸೊ ಅದೇ ಅಮೌಂಟ್ಗಳನ್ನು ತಗೊಳ್ಳಿ. ದಟ್ ಇಸ್ 47,400. 47,400. ಸೊ ಏನು ವ್ಯಾಲ್ಯೂಸ್ ಇಲ್ಲ ಅಂದ್ರೆ ಆಸ್ ಇಟ್ ಇಸ್ ಅದೇ ವ್ಯಾಲ್ಯೂನ ಟು ಅರುಣ್ಸ್ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಹೇಳಿ ಬರೀರಿ. ಓಕೆ, ಸೊ ದಿಸ್ ಇಸ್ ದ ಡೆತ್ ಆಫ್ ಅ ಪಾರ್ಟ್ನರ್, ದಟ್ ಇಸ್ ಅರುಣ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಸೊ ದ ಅಮೌಂಟ್ ವಿಚ್ ಇಸ್ ಪೇಬಲ್ ಟು ಹಿಸ್ ಎಕ್ಸಿಕ್ಯೂಟರ್ ಇಸ್ 47,400. ಓಕೆ, ಸೊ ಇದು 2020 ಕ್ವಶನ್ ಪೇಪರ್ ಪ್ರಾಬ್ಲಮ್. ಓಕೆ, so I hope you people understand this. Thank you.